me forever on fire. ಬಿಜೆಪಿ ನಾಯಕರ ವಿರುದ್ಧ ಎಚ್.ಕೆ. ಪಾಟೀಲ್ ತೀವ್ರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯವರು ಪ್ರಿಯಾಂಕ್ ಖರ್ಗೆ ಬೆಳವಣಿಗೆಯನ್ನ ಸಹಿಸಿಕೊಳ್ತಾ ಇಲ್ಲ. ಬಿಜೆಪಿ ನಾಯಕರು ಪ್ರಿಯಾಂಕ್ ಖರ್ಗೆ ಅವರ ಬೆಳವಣಿಗೆ ಅದನ್ನು ಸಹಿಸಿಕೊಳ್ಳೋದಕ್ಕಾಗ್ತಿಲ್ಲ. ಬೆಳವಣಿಗೆಯನ್ನ ಸಹಿಸಲಾರದೆ ಬಿಜೆಪಿ ಈ ರೀತಿಯಾಗಿ ಆರೋಪ ಮಾಡ್ತಾ ಇದೆ. ಗುತ್ತಿಗೆದಾರನ ಆತ್ಮಹತ್ಯೆ ಕೇಸ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಪಾತ್ರವೇ ಇಲ್ಲ. ಬಿಜೆಪಿಯವರು ಕಪೋಕಲ್ಪಿತ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡುವಂತಹ ಅವಶ್ಯಕತೆ ಇಲ್ಲ. ಕಪೋಕಲ್ಪಿತ ಹೋರಾಟ ಮಾಡ್ತಾ ಇರೋದ್ರಿಂದ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರ ಆ ಒಂದು ರಾಜಕೀಯ ಬೆಳವಣಿಗೆ, ಅವರ ಸ್ಪಷ್ಟವಾದ ಮಾತುಗಳು, ಅವುಗಳನ್ನು ಅವ್ರು ಯಾಕೋ ಏನೋ ಸಹಿಸೋದಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಪ್ರಿಯಾಂಕಾ ಖರ್ಗೆ ಅವರು ಏನು ಸಂಬಂಧ ಇಲ್ಲದೆ ಇರ್ತಕ್ಕಂಥ ನೇರವಾಗಿ ಆ ಡೆತ್ ನೋಟ್ನಲ್ಲೂ ನೇರವಾಗಿ ಇವರು ಹಣ ಪಡೆದಿದ್ದಾರೆ ಅಂತಲೂ ಹೇಳಿಲ್ಲ, ಅಥವಾ ಇವರು ನೇರವಾಗಿ ಯಾವುದಾದ್ರೂ ಕೆಲಸಕ್ಕೆ ಇವರು ಕಾರಣ ಅಂತಲೂ ಹೇಳಿಲ್ಲ. ಆದಾಗ್ಯೂ ಇದನ್ನು ರಾಜಕೀಯವಾಗಿ ಇವರು ಹೋರಾಟ ಮಾಡ್ತಾ ಇದ್ದಾರೆ. ರಾಜಕಾರಣದಲ್ಲಿ, ಅಭಿವೃದ್ಧಿ ರಾಜಕಾರಣದೊಳಗೆ ಈ ರೀತಿಯಾಗಿ ಒಂದೊಂದು ಸಣ್ಣ ಆಪಾದನೆಗಳನ್ನು ಅಥವಾ ಏನೋ ಅದಕ್ಕೆ ನಾವು ಕಪೋಲಕಲ್ಪಿತವಾಗಿ ಊಹಿಸಿಕೊಂಡು ನಾವು ಈ ರೀತಿ ಹೋರಾಟ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಈಗಾಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ ಹಾಗೆ ಅವರ ಪಾತ್ರ ಏನೂ ಇಲ್ಲ, ಇದು ಸ್ಪಷ್ಟವಾಗಿದೆ. ಆದ್ದರಿಂದ ಹೋರಾಟ ಕೈ ಬಿಡೋದು ಸಾಧು ಅಂತೇಳಿ ನನಗನ್ಸುತ್ತೆ.